ನೋಡಿ ಇವಾಗ ಹಾಕ್ಸಿ ನಮ್ಮ ಮೊಬೈಲ್ ಹೋಯ್ತು ಅದು. ಇವರು ನಮ್ಮ ರೆಗ್ಯುಲರ್ ಕಸ್ಟಮರ್. ನಮ್ಮ ಎಕ್ಸ್ಪರ್ಟ್ ಕಾರ್ಡ್ ಸ್ಕ್ರೀನ್ ಪ್ರೊಟೆಕ್ಟರ್ ನ ಯೂಸ್ ಮಾಡ್ತಾ 3-4 ಮಂತ್ ಆಗಿದೆ. ಬಟ್ ಇವರ ಫ್ರೆಂಡ್ UV ಗ್ಲಾಸ್ ನ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಬಂದು ಇವ್ರ ಹತ್ರ ಪ್ರಾಬ್ಲಮ್ ನ ಶೇರ್ ಮಾಡ್ಕೊಂಡಾಗ ಸ್ಕ್ರೀನ್ ಪ್ರೊಟೆಕ್ಟರ್ ನ ರೆಫರ್ ಮಾಡಿ ಅವರ ಫ್ರೆಂಡ್ ಫೋನ್ ನ ತಗೊಂಡ್ ಬಂದಿದ್ದಾರೆ. ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು, ಸೊ ಎಷ್ಟು ಡ್ಯಾಮೇಜ್ ಆಗಿದೆ ಡಿಸ್ಪ್ಲೇಗೆ ಅಂತ ಹೇಳಿ ಅವರೇ ತೋರಿಸ್ತಾರೆ. ಮೇಡಮ್ ಅದು ಫುಲ್ ಇದಾಗ್ಬಿಟ್ಟು ಒಂದ್ಸತಿ ಹಾಕಿದ್ರು ಕೂಡ ಡಿಸ್ಪ್ಲೇ ಇಲ್ಲಿ ನೋಡಿ ಸ್ಪೀಕರ್ ಇದು ಕ್ಯಾಮ್ರಾ ಹತ್ರನೇ ನೋಡಿ ಈ ತರ ಆಗ್ಬಿಟ್ಟಿದೆ. ಅವ್ರು ನನ್ನ ಹಾಕೊಂಡು ಹೋಗಿದ್ಮೇಲೆ ನೋಡ್ಬಿಟ್ಟು ನಮಗೂ ಹಾಕ್ಸ್ಕೊಂಡ್ ಬಂದ್ ಕೊಡಿ ಅಂತ ಹೇಳಿದ್ರು. UV ಗ್ಲಾಸ್ ಇನ್ಸ್ಟಾಲ್ ಮಾಡೋರು ಕಂಪಲ್ಸರಿ ಜೆಲ್ ನ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ದಿನ ಆದ್ಮೇಲೆ ಕಂಪ್ಲೀಟ್ ಮೊಬೈಲ್ ಗೆ ಸ್ಪ್ರೆಡ್ ಆಗಿ ಡಿಸ್ಪ್ಲೇಗೆ ಡ್ಯಾಮೇಜ್ ಅಥವಾ ಅದನ್ನ ರಿಮೂವ್ ಮಾಡ್ಬೇಕಾದ್ರೆ ಸ್ಕ್ರೀನ್ ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾನೇ ಇರ್ತದೆ. UV ಗ್ಲಾಸ್ ಬೆಸ್ಟ್ ಅಂತ ಹೇಳಿ UV ಗ್ಲಾಸ್ ನ ಹಾಕಿಸ್ಕೊಳ್ತೀರಾ. ಬಟ್ ಈ ತರ ಡಿಸ್ಪ್ಲೇಗೆ ಡ್ಯಾಮೇಜ್ ಆದಾಗ ಕೆಲವೊಂದು ಅಂಡರ್ ವಾರಂಟಿಯಲ್ಲಿರೋ ಫೋನ್ಗಳಿಗೆ ವಾರಂಟಿನೂ ಕ್ಲೈಮ್ ಆಗೋದಿಲ್ಲ, ಲಿಕ್ವಿಡ್ ಡ್ಯಾಮೇಜ್ ಆಗಿರೋದ್ರಿಂದ. ನಿಮ್ಮ ಇಷ್ಟದಂತಾನೆ ಕಾಸ್ಟ್ಲಿ ಫೋನ್ ನ ತಗೊಂಡಿರ್ತೀರಾ. ಹಾಗಾಗಿ UV ಗ್ಲಾಸ್ ಅಂಡ್ ಟೆಂಪರ್ ಗ್ಲಾಸ್ ನ ಯೂಸ್ ಮಾಡಿ ಫೋನ್ ನ ಹಾಳು ಮಾಡ್ಕೊಳ್ಬೇಡಿ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅದು ಮಾಡೋದ್ರಿಂದ ನಮ್ಗೆ ನಷ್ಟ ಆಗುತ್ತೆ. ಅದು ನೋಡಿ ಇವಾಗ ಹಾಕ್ಸಿ ನಮ್ಮ ಮೊಬೈಲ್ ಹೋಯ್ತು ಅದು. ಅದೇ ಹೇಳ್ತಾ ಇರೋದು ನಾನು. ಸೊ ಇನ್ನು ಡಿಸ್ಪ್ಲೇ ಚೇಂಜ್ ಮಾಡ್ಲಿಕ್ಕೆ ಇನ್ನು ಜಾಸ್ತಿ ಕೊಡ್ಬೇಕಾಗತ್ತೆ ಅಲ್ವಾ? ಓಕೆ. ಸೊ ಹಾಗಾಗಿ ಸ್ಕ್ರೀನ್ ಪ್ರೊಟೆಕ್ಟರ್ ಬೆಸ್ಟ್ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಫೋನಿಗೆ ಇನ್ಸ್ಟಾಲ್ ಮಾಡಿರುವಂತದ್ದು HD ಕ್ಲಿಯರ್ ಹೈಡ್ರೋಜೆಲ್ ಸ್ಕ್ರೀನ್ ಪ್ರೊಟೆಕ್ಟರ್. ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಅವೈಲೇಬಲ್ ಇರುತ್ತೆ. ಲೆಸ್ ಪ್ರೈಸ್ ಜೊತೆಗೆ ಲೈಫ್ ಟೈಮ್ ವಾರಂಟಿನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಫಾರ್ ಮೋರ್ ಅಪ್ಡೇಟ್ ಫಾಲೋ ಅವರ್ ಪೇಜ್.